ನಮಸ್ಕಾರ ಸ್ನೇಹಿತರೆ. ಒಂದಷ್ಟು ಜನ ಇರ್ತಾರೆ ಆಯ್ತಾ, ಅವರಿಗೆ ಏನು ಕೆಲಸ ಅಂದರೆ ಬೆಂಕಿ ಹಚ್ಚೋದು, ಅಲ್ಲಿಂದ ತಂದು ಇಲ್ಲಿಡೋದು, ಇಲ್ಲಿಂದ ತಂದು ಅಲ್ಲಿಡೋದು. ಯಾರಾದರೂ ಚೆನ್ನಾಗಿ ಬೆಳೆದರೆ ಸಾಕು, ಯಾರಾದರೂ ಒಟ್ಟಾಗಿ ಸೇರಿ ಸಾಧನೆ ಮಾಡಿದರೆ ಸಾಕು, ಒಂದಷ್ಟು ಜನಕ್ಕೆ ಮೈಯೊಳಗೆ ಇರುವೆ ಬಿಟ್ಟ ಹಾಗಾಗುತ್ತೆ. ಹೆಂಗಾದರೂ ಮಾಡಿ ಅವರನ್ನು ಬೇರೆ ಬೇರೆ ಮಾಡಬೇಕು, ಆ ಗ್ಯಾಂಗ್ಗೆ ಕೊಳ್ಳಿ ಇಡಬೇಕು ಅಂತ ಕಾಯ್ತಾ ಇರ್ತಾರೆ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಬತ್ತಿ ಇಡೋ ಕೆಲಸ ಜಾಸ್ತಿನೇ ಆಗ್ತಾ ಇದೆ ಬಿಡಿ. ಚೆನ್ನಾಗಿರೋರ ಮಧ್ಯೆ ಸುಮ್ಮನೆ ಕಮೆಂಟ್ ಮಾಡಿ ಪೋಸ್ಟ್ ಮಾಡಿ ಬೆಂಕಿ ಹಚ್ಚೋರಿಗೆ ಕಮ್ಮಿನೇ ಇಲ್ಲ. ಕರ್ನಾಟಕದಲ್ಲಿ ಶೆಟ್ರು ಟೀಮ್ ಸಖತ್ ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್ಗೆ ಹಿಟ್ ಸಿನಿಮಾವನ್ನು ಕೊಟ್ಟು ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಸ್ತಾ ಇದ್ದಾರೆ. ಆದರೆ ಒಂದಷ್ಟು ಜನಕ್ಕೆ ಅದೇನು ರೋಗನೋ ಗೊತ್ತಿಲ್ಲ, ಶೆಟ್ರು ಗ್ಯಾಂಗ್ನ ಟಾರ್ಗೆಟ್ ಮಾಡಿಕೊಂಡು ಒಂದಷ್ಟು ಕಮೆಂಟು ಪೋಸ್ಟು ಹಾಕ್ತಾ ಇದ್ದಾರೆ. ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಾಜ್ಬಿ ಶೆಟ್ಟಿ ನಡುವೆ ಬೆಂಕಿ ಹಚ್ಚೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಯಾರಾದರೂ 4 ದಿನ ಒಟ್ಟಿಗಿದ್ದು 2 ದಿನ ಅವರು ಒಟ್ಟಿಗೆ ಕಂಡಿಲ್ಲ ಅಂದರೆ ಕೆಲವರಿಗೆ ಅದೇನಾಗುತ್ತೋ ಗೊತ್ತಿಲ್ಲ. ಏನಾಯ್ತಂತೆ ಅವ್ರ ಮಧ್ಯೆ, ಅವಾಗವಾಗ ಒಟ್ಟಿಗೆ ಇರ್ತಾ ಇದ್ರು, ಈಗ ಎಲ್ಲ ಹಾಳಾಗೋಯ್ತಾ, ಒಳ್ಳೇದೇ ಆಯಿತು ಬಿಡಿ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ರಿಷಬ್ ಶೆಟ್ಟರು ಕಾಂತಾರ ಚಾಪ್ಟರ್ 1ನಲ್ಲಿ ಹಾವಳಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದ್ದು ಸಿನಿಮಾ ನೋಡಿದವರು ಫಿದಾ ಆಗಿ ಹೋಗಿದ್ದಾರೆ. ಕಾಂತಾರ ಸಿನಿಮಾ ಕರ್ನಾಟಕದ ಗಡಿ ದಾಟಿ ಅನ್ಯ ರಾಜ್ಯ ಅನ್ಯ ದೇಶದಲ್ಲೂ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಇದು ಒಂದು ಕಡೆ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟರ್ಗಳು ವೈರಲ್ ಆಗ್ತಾ ಇದೆ. ರಿಷಬ್ ಶೆಟ್ಟಿಯ ಆಪ್ತ ಗೆಳೆಯ ರಕ್ಷಿತ್ ಶೆಟ್ಟಿ ಎಲ್ಲಿಗೆ ಹೋದರೂ ಕಣ್ಣಿಗೆ ಕಾಣ್ತಾ ಇಲ್ಲ. 2022ರಲ್ಲಿ ಕಾಂತಾರ ರಿಲೀಸ್ ಆಗಿದ್ದಾಗ ಪ್ರೀಮಿಯರ್ ಶೋನಲ್ಲೇ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಸಿನಿಮಾವನ್ನು ನೋಡಿದ್ರು. ಸಿನಿಮಾ ಮುಗಿತಾ ಇದ್ದಂತೆ ಥಿಯೇಟರ್ನ ಕೊನೆಯ ಸಾಲಿನಿಂದ ಓಡಿ ಬಂದು ರಿಷಬ್ ಶೆಟ್ಟಿಯನ್ನು ತಬ್ಬಿಕೊಂಡಿದ್ರು. ಈಗ ಎಲ್ಲಿಗೆ ಹೋದ್ರು ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ವಿಡಿಯೋವನ್ನು ಒಂದು ಸತಿ ನೋಡ್ಕೊಂಡು ಬನ್ನಿ. ಕಾಂತಾರ ಪ್ರೀಕ್ವೆಲ್ ಸಿನಿಮಾ ಅಂದರೆ ಕಾಂತಾರ ಚಾಪ್ಟರ್ 1 ಬಿಡುಗಡೆ ಆಗಿದೆ. ದೇಶ ವಿದೇಶದಲ್ಲೂ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಆದರೆ ಯಾಕೆ ಕಾಂತಾರ 1 ಸಿನಿಮಾ ಪ್ರೀಮಿಯರ್ ಶೋಗೂ ರಕ್ಷಿತ್ ಶೆಟ್ಟಿ ಬಂದಿಲ್ಲ? ರಿಲೀಸ್ ಆದಮೇಲೆ ಯಾವ ಶೋ ಕೂಡ ರಕ್ಷಿತ್ ಶೆಟ್ಟಿ ನೋಡಿಲ್ಲ. ಯಾಕೆ? ರಕ್ಷಿತ್ ಶೆಟ್ಟಿ ಎಲ್ಲಿಗೆ ಹೋದ್ರು? ರಿಷಬ್ ಮತ್ತು ರಕ್ಷಿತ್ ಫ್ರೆಂಡ್ಶಿಪ್ ಕಟ್ ಆಯ್ತಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ನೇಹಿತ ರಿಷಬ್ ಶೆಟ್ಟಿಯನ್ನು ರಕ್ಷಿತ್ ಶೆಟ್ಟಿ ಅಭಿನಂದಿಸಿಲ್ಲ. ಯಾಕೆ? ಸ್ನೇಹಿತರು ಎಂದಿಗೂ ಸ್ನೇಹಿತರೆ. ಯಶಸ್ಸು ಸೋಲು ಎರಡರಲ್ಲೂ ಜೊತೆಗೆ ಇರುವವರು ಸ್ನೇಹಿತರೆ. ಈ ಹಿಂದೆ ರಿಷಬ್ ಜೊತೆಗೆ ಹೆಜ್ಜೆ ಹಾಕಿದ್ದ ರಕ್ಷಿತ್ ಶೆಟ್ಟಿ ಯಶಸ್ಸಿನ ಖುಷಿಯ ಸಂದರ್ಭದಲ್ಲಿ ಎಲ್ಲಿದ್ದಾರೆ, ಹೇಗಿದ್ದಾರೆ? ಯಾಕೆ ಇನ್ನೂ ಸ್ನೇಹಿತ ರಿಷಬ್ ಶೆಟ್ಟಿಯನ್ನು ಸಾರ್ವಜನಿಕವಾಗಿ ಅಭಿನಂದಿಸಿಲ್ಲ ಅಂತ ಕೆಲವರು ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಹಾಕ್ಕೊಂಡು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ರಾಜ್ಬಿ ಶೆಟ್ಟಿ ಬಗ್ಗೆ ಕೂಡ ಇವರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಕಾಂತಾರ 1 ಸಿನಿಮಾ ನೋಡಲು ಯಾಕೆ ರಾಜ್ಬಿ ಶೆಟ್ಟಿ ಬಂದಿಲ್ಲ? ರಾಜ್ಬಿ ಶೆಟ್ಟಿ ಎಲ್ಲಿ ಹೋದರು? ಕಾಂತಾರದಲ್ಲಿ ರಾಜ್ಬಿ ಶೆಟ್ಟಿ ರಿಷಬ್ ಜೊತೆಯಲ್ಲೇ ಕೆಲಸ ಮಾಡಿದ್ರು. ಕಾಂತಾರ ಚಾಪ್ಟರ್ 1ನಲ್ಲಿ ದೂರ ಆದ್ರ ಅನ್ನೋ ಪ್ರಶ್ನೆಯನ್ನು ಕೆಲವರು ಮಾಡ್ತಾ ಇದ್ದಾರೆ. ಆದರೆ ಹೀಗೆ ಹೇಳುವವರಿಗೆ ಅದೇನು ಹೇಳಬೇಕು ಗೊತ್ತಿಲ್ಲ. ಇದೇ ರಿಷಬ್, ರಕ್ಷಿತ್, ರಾಜ್ಬಿ ಶೆಟ್ಟರು ಒಟ್ಟಿಗೆ ಕಾಣಿಸಿಕೊಂಡ್ರೆ ಶೆಟ್ಟಿ ಗ್ಯಾಂಗ್, ಶೆಟ್ಟಿ ಮಾಫಿಯಾ ಅಂತಾರೆ. ಆದರೆ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ ಅಂದರೆ ಶೆಟ್ಟಿ ಗ್ಯಾಂಗ್ ಒಡೆದು ಹೋಯ್ತಾ, ಫ್ರೆಂಡ್ಶಿಪ್ ಹಳಿಸಿ ಹೋಯ್ತಾ ಅಂತ ಕೇಳ್ತಾರೆ. ನೋಡಿ, ಎಲ್ಲ ಟೈಮ್ನಲ್ಲೂ ಜೊತೆಗೆ ಇರಬೇಕು ಅಂತ ಇಲ್ಲ. ರಿಷಬ್ ಮತ್ತು ರಕ್ಷಿತ್ ಶೆಟ್ಟಿ ಒಳ್ಳೆಯ ಗೆಳೆಯರು, ಸೋಲು ಗೆಲುವಿನಲ್ಲಿ ಜೊತೆಗೆ ನಿಂತವರು. ಒಂದು ಮಟ್ಟಿನ ಸಕ್ಸಸ್ ತನಕ ಒಟ್ಟಿಗೆ ಇದ್ದು ಸಕ್ಸಸ್ ಸಿಗ್ತಾ ಇದ್ದಂತೆ ಅವರವರ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಇಷ್ಟು ದಿನ ರಿಷಬ್ ಬ್ಯುಸಿ ಇದ್ರು. ಕಾಂತಾರ ಚಾಪ್ಟರ್ 1 ಸಿನಿಮಾದ ಶೂಟಿಂಗ್ನಲ್ಲಿ ಇವರು ಬ್ಯುಸಿ ಆಗಿದ್ರು. ದೇಶದಲ್ಲಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ 3 ವರ್ಷ ಅಂತ ಹೇಳಿ ರಿಷಬ್ ಅವರೇ ಹೇಳಿದ್ದಾರೆ. ಇನ್ನು ರಾಜ್ಬಿ ಶೆಟ್ಟಿಯ ಸೂ ಫ್ರಮ್ ಸೋ ಬಗ್ಗೆ ಕೂಡ ಅವರು ಮಾತನಾಡಿರಲಿಲ್ಲ. ಬ್ಯುಸಿ ಇದ್ರು, ಹಾಗಾಗಿ ಅದ್ರ ಬಗ್ಗೆ ಕೂಡ ಎಲ್ಲೂ ಹೇಳಿರಲಿಲ್ಲ. ಹಾಗೆ ರಕ್ಷಿತ್ ಶೆಟ್ಟಿ ಕೂಡ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ರಿಚರ್ಡ್ ಆಂಟೋನಿ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಬ್ಯುಸಿಯಾಗಿರ್ಬಹುದೇನೋ, ಅಥವಾ ಬೇರೆ ಪ್ರಾಜೆಕ್ಟ್ನಲ್ಲಿ ಬ್ಯುಸಿಯಾಗಿರ್ಬೋದು. ಹಾಗಾಗಿ ಕಾಂತಾರ ಚಾಪ್ಟರ್ 1 ನೋಡೋಕ್ಕೆ ಇವರಿಗೆ ಟೈಮ್ ಸಿಗದೇ ಇರ್ಬೋದು. ಸಿನಿಮಾ ನೋಡಿಲ್ಲ ಅಂತ ಅದ್ರ ಬಗ್ಗೆ ಯಾವುದೇ ಮಾತನ್ನು ಕೂಡ ಆಡದೇ ಇರ್ಬೋದು. ಹಾಗೆ ರಾಜ್ಬಿ ಶೆಟ್ಟಿ ಕೂಡ ಶನಿಲ್ ಗೌತಮ್ಗೆ ಸಿನಿಮಾ ಮಾಡ್ತಾ ಇದ್ದಾರೆ, ಬೇರೆ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ. ಹೋದ ಸರಿ ಕಾಂತಾರದಲ್ಲಿ ರಾಜ್ಬಿ ಶೆಟ್ಟಿ ರಿಷಬ್ ನಟನೆ ಮಾಡೋ ಸಂದರ್ಭದಲ್ಲಿ ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ಡೈರೆಕ್ಷನ್ ಮಾಡಿದರು. ಬಟ್ ಕಾಂತಾರ ಚಾಪ್ಟರ್ 1ನಲ್ಲಿ ರಾಜ್ಬಿ ಶೆಟ್ಟಿ ಅವರ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಈ ಸಲ ಟೆಕ್ನಿಕಲ್ ಟೀಮನ್ನು ಸ್ಟ್ರಾಂಗ್ ಮಾಡ್ಕೊಂಡಿದ್ರು ರಿಷಬ್ ಶೆಟ್ಟಿ. ಅದಕ್ಕಾಗಿ ರಾಜ್ಬಿ ಶೆಟ್ಟಿಯನ್ನು ಬಳಸಿಕೊಂಡಿಲ್ಲ. ಅಷ್ಟು ಮಾತ್ರಕ್ಕೆ ಇವರನ್ನು ಸಿನಿಮಾಕ್ಕೆ ಸೇರಿಸಿಕೊಂಡಿಲ್ಲ. ಅದಕ್ಕೆ ರಾಜ್ಬಿ ಶೆಟ್ಟಿ ಸಿನಿಮಾ ನೋಡಿಲ್ಲ ಅಂದರೆ ಹೇಗೆ ಹೇಳಿ? ಈ 3 ಜನ ಕೂಡ ಸ್ಯಾಂಡಲ್ವುಡ್ಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ತಮ್ಮ ಸಿನಿಮಾಗಳಲ್ಲಿ ಈ 3 ಜನ ಬ್ಯುಸಿಯಾಗಿದ್ದಾರೆ. ಇವರು ಒಬ್ಬರ ಸಕ್ಸಸ್ಸನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳುವರಲ್ಲ. ಹಾಗೆಲ್ಲ ಮಾಡಿದರೆ ಇವತ್ತು ಈ 3 ಜನ ಇಷ್ಟು ದೊಡ್ಡ ಸಕ್ಸಸ್ಸನ್ನು ಕಾಣ್ತಾ ಇರಲಿಲ್ಲ. ಆದರೆ ಒಂದಷ್ಟು ಬುದ್ಧಿ ಇಲ್ಲದ ಜನ ಕಾಂತಾರವನ್ನು ರಕ್ಷಿತ್, ರಾಜ್ಬಿ ಶೆಟ್ಟಿ ನೋಡಿಲ್ಲ.
ಶೆಟ್ಟಿ ಗ್ಯಾಂಗ್ ಮಧ್ಯೆ ಯಾವುದೂ ಸರಿ ಇಲ್ಲ ಅನ್ನೋ ಬೆಂಕಿಯನ್ನು ಹತ್ತಾ ಇದ್ದಾರೆ. ರಕ್ಷಿತ್ ವಿಶ್ ಮಾಡಿಲ್ಲ ಅಂತ ರಿಷಬ್ ಸುಮ್ಮನೆ ಇಲ್ಲ. ಕಾಂತಾರ ಸಕ್ಸಸ್ ನಡುವೆ ರಕ್ಷಿತ್ ಶೆಟ್ಟಿ ರಿಷಬ್ಗೆ ವಿಶ್ ಮಾಡಿದ್ದಾರೆ. 2021ನೇ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಘೋಷಣೆಯಾಗಿವೆ. 777 ಚಾರ್ಲಿ ಸಿನಿಮಾದ ಅಭಿನಯಕ್ಕಾಗಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಘೋಷಿಸಲಾಗಿದೆ. ಇದು ಘೋಷಣೆ ಆಗ್ತಿದ್ದಂತೆ ತಮ್ಮ ಆತ್ಮೀಯ ಗೆಳೆಯ ರಕ್ಷಿತ್ ಶೆಟ್ಟಿಗೆ ರಿಷಬ್ ಶೆಟ್ಟಿ ವಿಶ್ ಮಾಡಿದ್ದಾರೆ. ಅತ್ಯುತ್ತಮ ನಟನಿಗೆ ರಾಜ್ಯ ಸರ್ಕಾರದಿಂದ ಗೌರವ, ಕಂಗ್ರಾಚ್ಯುಲೇಷನ್ ಮಗ ಎಂದು ರಿಷಬ್ ಶೆಟ್ಟಿ ಬರೆದಿದ್ದು ರಕ್ಷಿತ್ನನ್ನ ಟ್ಯಾಗ್ ಮಾಡಿದ್ದಾರೆ. ಇಲ್ಲಿ ಯಾರು ಯಾರನ್ನ ಮರ್ತಿಲ್ಲ, ಇವರ ನಡುವೆ ಏನೂ ಸಮಸ್ಯೆ ಇಲ್ಲ, ಸುಮ್ಮನೆ ಜನ ಕಥೆಯನ್ನ ಕಟ್ತಾ ಇದ್ದಾರೆ ಅಷ್ಟೇ. ಇನ್ನೊಂದಂದ್ರೆ ಶೆಟ್ಟಿ ಗ್ಯಾಂಗ್ ಕಟ್ಕೊಂಡು ಬೆಳೀತಾ ಇದ್ದಾರೆ ಅಂತಾರೆ. ಇಲ್ಲಿ ಜನ ಇವರು ಶೆಟ್ರು ಅಂತ ಸಿನಿಮಾ ನೋಡಕ್ಕೆ ಹೋಗ್ತಾ ಇಲ್ಲ, ಇವರೆಲ್ಲ ಕಲಾವಿದರು, ಒಳ್ಳೆಯ ಸಿನಿಮಾ ಕೊಡ್ತಿದ್ದಾರೆ, ಅದಕ್ಕೆ ಇವರು ಸಕ್ಸಸ್ ಅನ್ನ ಕಾಣ್ತಾ ಇದ್ದಾರೆ. ಜನ ಇವರ ಸಿನಿಮಾವನ್ನ ನೋಡ್ತಾ ಇದ್ದಾರೆ. ರಾಜ್ಬಿ ಶೆಟ್ಟಿ ಹೇಳಿದಂತೆ ನೀವು ಕೂಡ ಗ್ಯಾಂಗ್ ಕಟ್ಕೊಂಡು ಸಿನಿಮಾ ಮಾಡಿ, ಒಳ್ಳೆ ಸಿನಿಮಾ ಕೊಡಿ, ಯಾರು ಬೇಡ ಅಂದವರು, ಅದನ್ನ ಜನ ಕೂಡ ನೋಡ್ತಾರೆ. ಅದು ಬಿಟ್ಟು ಮಾಡೋ ಕೆಲಸ ಇಲ್ಲ ಅಂತ ಇವ್ರ ನಡುವೆ ಬೆಂಕಿ ಹಚ್ಚೋ ಕೆಲಸವನ್ನ ಮಾಡಬೇಡಿ. ಇವರೆಲ್ಲ ಕಷ್ಟಪಟ್ಟು ಮೇಲ್ ಬಂದವರು, ಒಳ್ಳೆಯ ಸಿನಿಮಾವನ್ನ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತನಾಡಿ. ಅದು ಬಿಟ್ಟು ಇವ್ರ ಸಿನಿಮಾ ನೋಡಿಲ್ಲ, ಅವ್ರ ಸಿನಿಮಾ ನೋಡಿಲ್ಲ ಅಂತ ವ್ಯೂಸು ಲೈಕಿಗಾಗಿ ಏನೇನೋ ಪೋಸ್ಟ್ ಹಾಕಬೇಡಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.